ಜನಮನದ ಜೀವಧ್ವನಿ ಇದುವೇ ಸತ್ಯಮಾರ್ಗ ಸುದ್ದಿ ವಿಶೇಷಕ್ಕೆ ಸ್ವಾಗತ ವೀಕ್ಷಕರೇ. ನಮ್ಮೊಂದಿಗೆ ಮೂಚವರು ಇದ್ದಾರೆ. ನಮಸ್ತೆ ಮೂಚ. ಇಂದಿನ ಮುಖ್ಯಾಂಶಗಳನ್ನು ನೋಡೋಣ ಬನ್ನಿ. ಕ್ರೈಸ್ತ ದೇವಾಲಯಗಳು ಹಾಗೂ ಮನೆಗಳಲ್ಲಿ ಅಸ್ಸಾಂ ಪೊಲೀಸರಿಂದ ಅಕ್ರಮ ತಪಾಸಣೆ, ಕಾನೂನು ಬಾಹಿರ ತಪಾಸಣೆ ನಿಲ್ಲಿಸಲು ಕ್ರೈಸ್ತರ ಆಗ್ರಹ. ಕೇರಳ ಸಿರೋಮ್ ಮಲಬಾರ್ ಧರ್ಮಸಭೆಯ ಭಕ್ತಾದಿಗಳಿಂದ ಪೋಪ್ ಫ್ರಾನ್ಸಿಸ್ ರವರ ಭೇಟಿ, ಆರಾಧನಾ ವಿಧಿ ಸಮಸ್ಯೆಗಳನ್ನು ಬಗೆಹರಿಸಲು ಮನವಿ. SSLC ಪರೀಕ್ಷೆಯಲ್ಲಿ ಮಕ್ಕಳಿಗೆ ಕೃಪಾಂಕ, CM ಸಿದ್ದರಾಮಯ್ಯ ಗರಂ, ಮುಂದಿನ ವರ್ಷದಿಂದ ಕೃಪಾಂಕ ರದ್ದು. ರಾಜ್ಯದಲ್ಲಿ ಮಹಿಳಾ ಕೊಲೆ ಪ್ರಕರಣಗಳ ಸಂಖ್ಯೆ ಹೆಚ್ಚಳ, ಪೋಷಕರಲ್ಲಿ ಮನೆ ಮಾಡಿದ ಆತಂಕ. ಸುದ್ದಿಯ ವಿವರಗಳು. ಕ್ರೈಸ್ತ ದೇವಾಲಯಗಳು ಹಾಗೂ ಮನೆಗಳಲ್ಲಿ ಅಸ್ಸಾಂ ಪೊಲೀಸರಿಂದ ಅಕ್ರಮ ತಪಾಸಣೆ, ಕಾನೂನು ಬಾಹಿರ ತಪಾಸಣೆ ನಿಲ್ಲಿಸಲು ಕ್ರೈಸ್ತರ ಆಗ್ರಹ. ಅಸ್ಸಾಂ ರಾಜ್ಯದ ಪೊಲೀಸರು ಅಲ್ಲಿನ ಕ್ರೈಸ್ತ ದೇವಾಲಯಗಳು ಹಾಗೂ ಕ್ರೈಸ್ತರ ಮನೆಗಳಿಗೆ ಅಕ್ರಮವಾಗಿ ತೆರಳಿ ಸಮೀಕ್ಷೆ ನಡೆಸುತ್ತಿರುವುದು ಅಲ್ಲಿನ ಕ್ರೈಸ್ತರ ಆತಂಕವನ್ನು ಹೆಚ್ಚಿಸಿದೆ. ಹಿಂದೆಂದೂ ಕಂಡಿರದ ಪೊಲೀಸರ ಈ ನಡೆಯು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಭಾರತೀಯ ಕ್ರೈಸ್ತ ಒಕ್ಕೂಟವು ಈ ಕಾನೂನುಬಾಹಿರ ಸಮೀಕ್ಷೆ ಹಾಗೂ ಅಂಕಿಅಂಶಗಳ ಸಂಗ್ರಹವನ್ನು ಕೂಡಲೇ ನಿಲ್ಲಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದೆ. ಕರ್ಬಿ ಆಂಗ್ಲಾಂಗ್ ಜಿಲ್ಲೆಯ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿರುವ ಭಾರತೀಯ ಕ್ರೈಸ್ತ ಒಕ್ಕೂಟವು ತನ್ನ ಮನವಿಯಲ್ಲಿ ಸಮವಸ್ತ್ರ ಧರಿಸಿದ್ದ ಪೊಲೀಸರು ಹೇಳದೆ ಕೇಳದೆ ಕ್ರೈಸ್ತ ದೇವಾಲಯಗಳಿಗೆ ಅಕ್ರಮವಾಗಿ ನುಗ್ಗಿ ಕಾನೂನುಬಾಹಿರವಾಗಿ ಹಾಗೂ ಬಲವಂತವಾಗಿ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ ಎಂದು ತಿಳಿಸಿದೆ. ಹಾಗೂ ಪೊಲೀಸರು ಕ್ರೈಸ್ತ ದೇವಾಲಯಗಳ ಛಾಯಾಚಿತ್ರಗಳನ್ನು ತೆಗೆದುಕೊಂಡು ಅಲ್ಲಿನ ಕ್ರೈಸ್ತ ಭಕ್ತಾದಿಗಳೇ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆಂದು ಒಕ್ಕೂಟವು ಹೇಳಿಕೊಂಡಿದೆ. ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವ ಹಿತದೃಷ್ಟಿಯಿಂದ ಕೂಡಲೇ ಈ ಕಾನೂನು ಬಾಹಿರ ಸಮೀಕ್ಷೆಗಳನ್ನು ನಿಲ್ಲಿಸುವಂತೆ ಜಿಲ್ಲಾ ಆಯುಕ್ತರಾದ ಭಗವತಿ ಅವರನ್ನು ವಿನಂತಿಸಿರುವ ಭಾರತೀಯ ಕ್ರೈಸ್ತ ಒಕ್ಕೂಟವು ಇಂತಹ ಬೆಳವಣಿಗೆಗಳಿಂದ ಅಸ್ಸಾಂ ರಾಜ್ಯದ ಕ್ರೈಸ್ತರಲ್ಲಿ ದಿಗ್ಭ್ರಮೆ ಹಾಗೂ ಆತಂಕಗಳು ಮನೆ ಮಾಡಿವೆ ಎಂದು ತನ್ನ ಮನವಿಯಲ್ಲಿ ಹೇಳಿಕೊಂಡಿದೆ. ಏತನ್ಮಧ್ಯೆ ಅಸ್ಸಾಂ ಮುಖ್ಯಮಂತ್ರಿಗಳಾದ ಹೇಮಂತ್ ಬಿಸ್ವಾರ್ ಅವರು ಪೊಲೀಸರ ಈ ಕ್ರಮವನ್ನು ನಿರಾಕರಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟು ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿರುವ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಜಿಲ್ಲೆಯಲ್ಲಿನ ಕ್ರೈಸ್ತ ದೇವಾಲಯಗಳು ಹಾಗೂ ವಿದ್ಯಾಸಂಸ್ಥೆಗಳಿಗೆ ಭದ್ರತೆ ಒದಗಿಸಲು ಈ ಸಮೀಕ್ಷೆಯನ್ನು ನಡೆಸಲಾಗಿದೆ ಎಂದಿದ್ದಾರೆ. ಏನೇ ಇರಲಿ, ಅಲ್ಲಿನ ಕ್ರೈಸ್ತರು ಮಾತ್ರ ಭಯ ಹಾಗೂ ಆತಂಕದ ಕರಿನೆರಳಲ್ಲಿ ಜೀವನ ಸಾಗಿಸುತ್ತಿರುವುದು ಸತ್ಯದ ಸಂಗತಿಯಾಗಿದೆ. ಅಸ್ಸಾಂ ರಾಜ್ಯ ಮೊದಲು ಅನ್ಸುತ್ತೆ ನಾವು ಒಂದು ಸುದ್ದಿ ಮಾಡಲ್ಲ, ಈ ಚೀಫ್ ಮಿನಿಸ್ಟರ್ ಬಂದ ಮೇಲೆ ಸುಮಾರು ಲಕ್ಷಾಂತರ ಜನರನ್ನ CAA ಇದರಲ್ಲಿ ಒಳಗಿಟ್ಟಿದ್ದಾರೆ ಅಸ್ಸಾಮಲ್ಲಿ. ಅಸ್ಸಾಂ ಒಂದು ನೋಡ್ಬಿಟ್ರೆ CAA ಮತ್ತು ಇದನ್ನ ಯಾಕೆ ವಿರೋಧಿಸಬೇಕು ಅಂತ ನಾವು ಗೊತ್ತಾಗ್ಬಿಡ್ತದೆ. ಯಾವ ಮಟ್ಟಕ್ಕೆ ಅಂದ್ರೆ ನೀನು ಈ ದೇಶದ ಪ್ರಜೆನಾ ಅಂತೇಳಿ ಸಾಬೀತ್ ಮಾಡು ಅಂತೇಳಿ ಪ್ರತಿಯೊಬ್ಬರನ್ನು ಕೇಳ್ತಾರೆ. ಅದು ಸಾಬೀತ್ ಮಾಡದೆ ಬಹಳ ಜನ ಒಳಗಾಕಿದ್ದಾರೆ, ಜೈಲಲ್ಲಿದ್ದಾರೆ. ಯಾಕೆಂದ್ರೆ ಅನೇಕ ಜನರಿಗೆ ಸುಮಾರು 50, 60, 70ನೇ ಇಸ್ವಿಯಲ್ಲಿ ಹುಟ್ಟಿದ ಅನೇಕ ಜನರಿಗೆ ದಾಖಲಾತಿಗಳಿಲ್ಲ. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅವಾಗ ರಿಜಿಸ್ಟರ್ ಆಗ್ತಾ ಇರಲಿಲ್ಲ. ಆ ದಾಖಲೆಗಳು ಇಲ್ಲದೆ ಇರೋದ್ರಿಂದ ಇವರು ಈ ದೇಶದ ಪ್ರಜೆಗಳೆಲ್ಲ ಅಂತ ಹೇಳಿ. ಈಗ ನಾನು ಹೇಳೋದಂದ್ರೆ, ಯಾವುದೇ ಒಂದು ಪೊಲೀಸು ಒಂದು ಮನೆಗೋ ಅಥವಾ ಒಂದು ದೇವಾಲಯಕ್ಕೋ ಹೋಗ್ಬೇಕಾದ್ರೆ ಪ್ರಾಯರ್ ಇಂಟಿಮೇಷನ್ ಇರ್ಬೇಕಲ್ವಾ? ಹೌದು, ಡೆಫಿನೆಟ್ ಇರಬೇಕು. ಏನು ಇದು ಇಂಟಿಮೇಷನ್ ಅಲ್ಲ, ಏನು ಇನ್ಫಾರ್ಮೇಶನ್ ಇಲ್ಲದೆ ಹೋಗ್ತಾರಂತೆ. ಹೌದು, ಒಂದು ಕಣ್ಗಾವಲಂತೆ, ಯಾವಾಗಲೂ ಕಣ್ಣಿಡೋದಂತೆ. ಕ್ರೈಸ್ತ ಮನೆಗಳಿಗೆ ಮಾತ್ರ, ಕ್ರೈಸ್ತ ದೇವಾಲಯಗಳಲ್ಲಿ ಮಾತ್ರ ಅಲ್ಲಿ ಹೋಗಿ ಛಾಯಾಚಿತ್ರಗಳು ಹಿಡ್ಕೊಳ್ಳೋದು, ಮತ್ತೆ ಕೇಳಬಾರದ ಪ್ರಶ್ನೆಗಳನ್ನು ಕೇಳೋದು, ಈ ರೀತಿ ಹಿಂಸೆ ನಿರಂತರವಾಗ್ತದೆ ಅಂತ ಅಸ್ಸಾಮಲ್ಲಿ. ಸರ್ಕಾರನೇ ಒಂಥರ ಎದ್ದು ಬೇಲಿ ಮೇದಂಗೆ ಅಸ್ಸಾಮಲ್ಲಿ ನಡೆದಿರೋ ಘಟನೆಯನ್ನ ಅಲ್ಲಿ ಜನರು ಎಕ್ಸ್ಪ್ಲೇನ್ ಮಾಡ್ತಾರೆ, ಬೇಡ ಅಂತ. ಇವ್ರಿಗೆ ಸಂವಿಧಾನಕ್ಕವಾಗಿ ಮಾಡಬೇಕಾಗಿರೋ ಕೆಲಸಗಳನ್ನ ಯಾಕೆ ಈ ರೀತಿ ಉಲ್ಟಾ ಪಲ್ಟಾ ಮಾಡ್ತಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿನ ಕ್ರೈಸ್ತರು ಒಕ್ಕೂಟ ಸಂಘ ಅಪೀಲ್ ಮಾಡಿದೆ, ನಿಲ್ಲಿಸಿ ಇದನ್ನ ಅಂತ. ಈ ರೀತಿಯ ಫ್ಯಾಸಿಸ್ಟ್ ಸರ್ಕಾರ ಯಾವಾಗಲೂ ಹೇಳುತ್ತೆ, ಅವ್ರು ಮಾಡೋ ಉದ್ದೇಶಕ್ಕೆ ವಿರುದ್ಧವಾಗಿ ಸಮಜಾಯಿಸಿ ಕೊಡ್ತಾರೆ. ಹೌದು, ಏನು ಅಂದ್ರೆ ನಿಮ್ಮನ್ನ ರಕ್ಷಣೆ ಮಾಡಕ್ಕೆ ನಾವು ಇದು ಮಾಡ್ತಾ ಇದೀವಿ. ಜರ್ಮನ್ನಲ್ಲೂ ಕೂಡ ಇದೇ ತರ ಹಿಟ್ಲರ್ ಮಾಡಿಸಿದ್ದ. ಜರ್ಮನ್ರಲ್ಲದವ್ರನ್ನ ಫೈಂಡ್ ಔಟ್ ಮಾಡಿ ಅವ್ರ ಮನೆಗಳಿಗೆ ಮಾರ್ಕ್ ಹಾಕಿ ಕೊನೆಗೆ ನಿಮ್ ರಕ್ಷಣೆಗೆ ನಾವಿದೀವಿ, ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ ಪೊಲೀಸರು ಹೋಗ್ಲಿ, ಅವ್ರು ಹೋಗ್ಬೋದು, ಆದ್ರೆ ಅದಕ್ಕೆ ತಕ್ಕ ದಾಖಲೆಗಳನ್ನ ಇಟ್ಕೊಂಡು ಹೋಗ್ಬೇಕಲ್ವಾ? ಹೌದು, ನಿಮ್ಮ ಮೇಲೆ ಆರೋಪ ಬಂದಿದೆ, ಅದಕ್ಕಾಗಿ ನಾವು ನಿಮ್ಮ ಮಾಹಿತಿ ಕೊಡಿ.
ಇಲ್ಲ. ಮತ್ತೆ ಮುಖ್ಯಮಂತ್ರಿಗಳು ಅದು ನಿರಾಕರಿಸಿದಾರಂತೆ, ಇಲ್ಲ ಪೊಲೀಸರ ಹತ್ರ ಏನು ಮಾಡಿಲ್ಲ ಅಂತ. ಮತ್ತೆ ಪೊಲೀಸರು ಪುನೊಂದು ಪತ್ರಿಕಾಗೋಷ್ಠಿ ನಡೆಸಿ ನಿಮಗೆ ರಕ್ಷಣೆ ಕೊಡಲಿಕ್ಕೆ ಈ ಒಂದು ಸಮೀಕ್ಷೆ ಮಾಡಿದ್ದೀವಿ, ಯಾಕಂದರೆ ಅವ್ರ ಪತ್ರ ಬರೆದಿರಲ್ಲ ನೀವು ಈ ಥರ ಶಾಲೆಗಳಲ್ಲಿ ಮೊನ್ನೆ ಲಾಸ್ಟ್ ಟೈಮ್ ಅದು ಸಿಲುಬೆ ಇರಬಾರ್ದು ಮತ್ತು ಬಟ್ಟೆಗಳನ್ನ ಹಾಕಬಾರ್ದು ಅಂತ, ಅದಕ್ಕೋಸ್ಕರ ನಾವು ಎಲ್ಲ ಸರ್ವೆ ಮಾಡಿ ನಿಮಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ. ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಲಾಸ್ಟ್ CAA ಇದಕ್ಕೆ ಸಂಬಂಧಪಟ್ಟಂಗೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿದ್ರು, ಈಗ ಕ್ರಿಶ್ಚಿಯನ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಏನು ಸಾಧನೆ ಮಾಡಲಿಕ್ಕೆ? ದಲಿತರ ಮೇಲೆ ಟಾರ್ಗೆಟ್ ಮಾಡ್ತಾರೆ, ಮಹಿಳೆಯರನ್ನ ಒಂದೇ ಟಾರ್ಗೆಟ್ ಯಾಕಾಗಿ ಅದು ಹೇಳ್ತೀನಲ್ಲ, ಇವರು ಯಾರನ್ನೂ ಒಂದಷ್ಟು ಜನನ ಇಟ್ಕೊಬಿಟ್ರೆ ಮಿಕ್ಕನಾದವ್ರನ್ನೆಲ್ಲರೂ ತುಳಿಬೇಕು ಅನ್ನೋದು ಅದು ಉದ್ದೇಶನೇ. ಅದು ಅಲ್ಲ, ಎಲ್ಲ ವಿಚಾರಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಇತಿಹಾಸವನ್ನ ನೋಡಿದಾಗ ನಾನೇ ಎಂದು ಮೆರೆದವರೆಲ್ಲ ಯಾವತ್ತು ಮಣ್ಣಾಗಿದ್ದಾರಲ್ವಾ? ಹೌದು. ಸೊ ಹಾಗಾಗಿ ಮನುಷ್ಯತ್ವ ಇರಬೇಕಿಲ್ಲಿ. ಮಣ್ಣಾಯ್ತಾರೆ, ಕಾಯ್ಬೇಕು ನಾವು ಅಷ್ಟೇ. ಅಲ್ಲ, ಇನ್ನೊಂದು ಅದಕ್ಕೂ ಮುಂಚೆಗೆ ನಮಗೆ ಸಂವಿಧಾನ ಇದೆ ಅಲ್ವಾ? ನಮ್ಮಲ್ಲಿ ಒಂದು ಸಂವಿಧಾನ ಇದೆ ಅಲ್ಲ, ಡೆಮೋಕ್ರಸಿ ಇದೆ ಅಲ್ವಾ? ಸಂವಿಧಾನವನ್ನು ಮೀರಿ ಮಾಡುವಂತ ಇವೆಲ್ಲ. ಅದಕ್ಕಾಗಿ ಇದೆಲ್ಲ ಒಪ್ಕೊಳ್ತಕ್ಕಂಥ ವಿಚಾರ ಅಲ್ಲ. ಆ ಜನ ಅವು ಕೇಳುವಂಥ ಮಟ್ಟಕ್ಕೆ, ಮೆಮೊರನ್ನು ಕೊಡೋ ಮಟ್ಟಕ್ಕೆ ನಿಲ್ಲಿಸಿ ಈ ಅಕ್ರಮ ಸಮೀಕ್ಷೆಗಳನ್ನು ಅಂತ ಹೇಳುವಂಥ ಮಟ್ಟಕ್ಕೆ ಬರ್ತಾರೆ. ಆವಾಗ ಅದಕ್ಕೆ ಸಮಜಾಯಿಷಿ ಕೊಡೋಕ್ಕೆ ಅಧಿಕಾರಿಗಳು ಬರೋದು. ಹಾಗೆ ಇರಲಿ, ಯಾರೋ ಅವರು ಏನೇನು ಈ ವಿಚಿತ್ರವಾದ ವಿಚಾರಗಳು ಮುಂದಿಟ್ಟುಕೊಂಡು ಜನಗಳನ್ನ ಹಿಂಸೆ ಮಾಡ್ಲಿಕ್ಕೆ ಬರ್ತಾರಲ್ಲ, ತಪ್ಪದು. ಆ ರೀತಿ ಹಿಂಸೆ ಕೊಡಬಾರ್ದು ಜನರಿಗೆ. ಸಹಬಾಳ್ವೆ, ಶಾಂತಿ, ಪ್ರೀತಿಯಿಂದ ಬಾಳ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕು, ಅದೇ ಎಲ್ಲರೂ ಬಯಸೋದು. ಅದು ಬಿಟ್ಟು ಯಾವಾಗಲೂ ಸಮಸ್ಯೆ. ಇಂಡಿಯಾದ ಸೌಂದರ್ಯ ಇರೋದೇ ವೈವಿಧ್ಯತೆಯಲ್ಲಿ ಏಕತೆ. ಅಲ್ಲಿ ಹೌದು, ಅದನ್ನ ಎಲ್ಲವೂ ಇದೆ, ಅದ್ರ ಮಧ್ಯೆ ಅದ ಸೌಂದರ್ಯ ಇದೆ, ಅದನ್ನ ಕಾಪಾಡ್ಕೋಬೇಕಾಗಿ ಇವ್ರದ್ದು. ಆ ಕಾಪಾಡೋಕೆ ಯಾರು ಗೊತ್ತಲ್ವೇ? ವೈವಿಧ್ಯತೆಯನ್ನ ಡ್ಯಾಮೇಜ್ ಮಾಡೋದು ಇವ್ರ ಕೆಲಸ. ಅದು ತಪ್ಪಲ್ವಾ? ಶಾಂತಿ, ಸೌಹಾರ್ದ, ಪ್ರೀತಿಯಿಂದ ಎಲ್ಲರನ್ನು ಕೊಂಡೊಯ್ಬೇಕು. ಅದೇ ಡೆಮೋಕ್ರಸಿಯ ಬ್ಯೂಟಿ ಅಂತ ಹೇಳ್ತಾರೆ, ಪ್ರಜಾಪ್ರಭುತ್ವದ ಬ್ಯೂಟಿ. ಜನರಿಗೆ ಬೇಗ ಆ ಒಂದು ಅವರೆಲ್ಲ ಅವರು ಹೇಳ್ತಾರಲ್ಲ, ಸಂವಿಧಾನ ಬದಲಾಯಿಸ್ತೀವಿ ನಾವು, ಅದಕ್ಕಿತ್ತಾಗ್ತೀವಿ, ಇದಕ್ಕಿತ್ತಾಗ್ತೀವಿ, ಅವ್ರನ್ನ ಇದು ಮಟ್ಟ ಹಾಕ್ತೀವಿ, ಇವ್ರ ಮಟ್ಟ ಹಾಕ್ತೀವಿ, ಬರೀ ಇದೇ ಮಾತಾಡ್ತಾರೆ ದಿನ ಬೆಳಗಾದ್ರೆ ಅದನ್ನೇ ಹೇಳ್ತಾರೆ. ಆದ್ರೆ ನಾವು ಹೇಳೋದು ನಮ್ಮ ಈ ಮೂಲಕ ಜನರಿಗೆ ಶಾಂತಿ ಸಮಾಧಾನ ಇರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ರಿ ಅಷ್ಟೇ ಹೇಳೋದು. ನೀವು ಅಧಿಕಾರ ಇಟ್ಕೊಳ್ಳಿ, ನೀವು ಅಧಿಕಾರ ಗಳಿಸ್ಕೊಳ್ಳಿ, ನೀವೇ ಆಳಿ, ಆದ್ರೆ ಜನರಿಗೆ ಹಿಂಸೆ ಕೊಡಬೇಡಿ. ಅದನ್ನೇ ಈ ಮೂಲಕ ಅಸ್ಸಾಂ ಮುಖ್ಯಮಂತ್ರಿಗಳಿಗೂ ಹಾಗೂ ಅಸ್ಸಾಂ ಅಧಿಕಾರಿಗಳು ಕೇಳ್ಕೊಳ್ತಾ ಇದ್ದೀವಿ. ಮುಂದುವರೆದು ಕೇರಳ ಸಿರೋ ಮಲಬಾರ್ ಧರ್ಮಸಭೆಯ ಭಕ್ತಾದಿಗಳಿಂದ ಪೋಪ್ ಫ್ರಾನ್ಸಿಸ್ ಅವರ ಭೇಟಿ, ಆರಾಧನಾ ವಿಧಿ ಸಮಸ್ಯೆಗಳನ್ನು ಬಗೆಹರಿಸಲು ಮನವಿ. ಪ್ರಾಚ್ಯ ವಿಧಿ ಧರ್ಮಸಭೆಯ ಕೇರಳ ಮೂಲದ ಕ್ರೈಸ್ತ ಶ್ರೀಸಾಮಾನ್ಯರ ನಿಯೋಗವು ಇತ್ತೀಚೆಗೆ ವ್ಯಾಟಿಕನ್ ನಗರಕ್ಕೆ ತೆರಳಿ ಪೋಪ್ ಫ್ರಾನ್ಸಿಸ್ ರವರನ್ನು ಭೇಟಿ ಮಾಡಿ ಸಿರೋ ಮಲಬಾರ್ ಧರ್ಮಸಭೆಯಲ್ಲಿ ಪ್ರಸ್ತುತ ತಲೆದೂರಿರುವ ಬಿಕ್ಕಟ್ಟನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಪೋಪ್ ಫ್ರಾನ್ಸಿಸ್ ರವರನ್ನು ಕೇಳಿಕೊಂಡಿದೆ. 4 ಸದಸ್ಯರ ಈ ನಿಯೋಗದಲ್ಲಿ 2 ಮಹಿಳೆಯರು, 2 ಪುರುಷರು ಒಳಗೊಂಡಿದ್ದಾರೆ. ಪೋಪ್ ಫ್ರಾನ್ಸಿಸ್ ಅವರನ್ನು ಭೇಟಿ ಮಾಡಿದ ಪ್ರಮುಖರಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಕುರಿಯನ್ ಜೋಸೆಫ್, ರೋಮ್ ನಗರದ ಮಾಜಿ ಭಾರತೀಯ ರಾಯಭಾರಿಗಳಾದ KP ಫೇಬಿಯಾನ್, ಕೇರಳ ರಾಜ್ಯದ ಮಹಿಳಾ ಆಯೋಗದ ಮಾಜಿ ಸದಸ್ಯೆ ಶ್ರೀಮತಿ ಮೊನ್ನಮ್ಮ ಕೊಕ್ಕೋಡ್ ಹಾಗೂ ನಿವೃತ್ತ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಲಿಡಿಯಾ ಜೇಕಬ್ ರವರು ಪೋಪ್ ಭೇಟಿಯ ಸಮಯದಲ್ಲಿ ಉಪಸ್ಥಿತರಿದ್ದು ಬಿಕ್ಕಟ್ಟಿನ ಬಗ್ಗೆ ಮಾಹಿತಿ ನೀಡಿದರು. ವಿಭಜನೆಯ ಹಂತಕ್ಕೆ ತಲುಪಿರುವ ದಕ್ಷಿಣ ಭಾರತದ ಕೇರಳ ರಾಜ್ಯದ ಸಿರೋ ಮಲಬಾರ್ ಧರ್ಮಸಭೆಯನ್ನು ಐಕ್ಯತೆಯಲ್ಲಿ ಇರಿಸಿಕೊಳ್ಳಲು ಪೋಪ್ ಫ್ರಾನ್ಸಿಸ್ ರವರು ಮಧ್ಯಪ್ರವೇಶಿಸಬೇಕೆಂದು ವಿನಂತಿಸಿಕೊಂಡಿರುವ ನಿಯೋಗವು ಸ್ಥಳೀಯ ಕ್ರೈಸ್ತರ ಭಕ್ತರ ನಿಲುವು ಹಾಗೂ ಒಲವುಗಳ ದಾಖಲೆಗಳನ್ನು ಸಾಕ್ಷ್ಯ ಸಮೇತವಾಗಿ ಪೋಪ್ ಫ್ರಾನ್ಸಿಸ್ ರವರಿಗೆ ನೀಡಿದೆ. ಪೋಪ್ ಫ್ರಾನ್ಸಿಸ್ ರವರು ನಿಯೋಗದ ಮನವಿಯನ್ನು ಸ್ವೀಕರಿಸಿ ಅದನ್ನು ಪರಿಶೀಲಿಸಲು ಸಮ್ಮತಿಸಿದ್ದಾರೆ ಎನ್ನಲಾಗಿದೆ. ಎರ್ನಾಕುಲಂ ಅಂಗಾಮಲಿ ಮಹಾಧರ್ಮ ಕ್ಷೇತ್ರದ ನೂತನ ಮಹಾಧರ್ಮಾಧ್ಯಕ್ಷರಾದ ರಫಾಯಲ್ ತಟ್ಟಿಲ್ ಹಾಗೂ ಸಿನೋಡ್ ಸದಸ್ಯರುಗಳು ಪೋಪ್ ಫ್ರಾನ್ಸಿಸ್ ರವರನ್ನು ಭೇಟಿ ಮಾಡುವ 1 ವಾರಕ್ಕೂ ಮುನ್ನ ಈ ನಿಯೋಗವು ಪೋಪ್ ಫ್ರಾನ್ಸಿಸ್ ರವರನ್ನು ಭೇಟಿ ಮಾಡಿರುವುದು ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ. ಏತನ್ಮಧ್ಯೆ ತಮ್ಮನ್ನು ಭೇಟಿಯಾದ ಮಹಾಧರ್ಮಾಧ್ಯಕ್ಷ ರಫಾಯಲ್ ತಟ್ಟಿಲ್ ಹಾಗೂ ಸಿನೋಡ್ನ ಸದಸ್ಯರುಗಳಿಗೆ ಪ್ರಸ್ತುತ ತಲೆದೂರಿರುವ ಆರಾಧನಾ ವಿಧಿ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸಿಕೊಂಡು ಒಮ್ಮತದಿಂದ ಸಿರೋ ಮಲಬಾರ್ ಧರ್ಮಸಭೆಯನ್ನು ಮುನ್ನಡೆಸಲು ಪೋಪ್ ಫ್ರಾನ್ಸಿಸ್ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಈ ಕೇರಳ ಸಿರೋ ಮಲಬಾರ್ ಧರ್ಮಸಭೆ ಈಗಾಗಲೇ ಹಲವು ಬಿಕ್ಕಟ್ಟುಗಳನ್ನು ಎದುರಿಸ್ಬಿಟ್ಟಿದೆ. ಎಲ್ಲ ರೋಡಿಗೆ ಬಂದಿದ್ದಾರೆ, ಧರಣಿ ಎಲ್ಲ ಆಯ್ತು. ಏನೋ ಸದ್ಯ ಹೊಸ ಬಿಷಪ್ ಬಂದ್ರಲ್ಲ, ಏನೋ ಸರೋಗುತ್ತೆ ಅಂದ್ರೂ ಇನ್ನೂ ಅದು ಜೀವಂತವಾಗಿದೆ. ಅವರೊಂದು ವಿಚಾರವನ್ನು ಮಂಡಿಸಿದ್ರು, ಯಾವ ರೀತಿ ನಾವು ಹೋಗ್ಬೋದು ಅಂತ. ಆ ವಿಚಾರಕ್ಕೆ ಸಂಬಂಧಪಟ್ಟು ಅದನ್ನು ಕೂಡ ತಿರಸ್ಕರಿಸಿದ್ರು, ಸಕ್ಸಸ್ ಆಗಲಿಲ್ಲ, ನಿರಾಕರಿಸ್ಬಿಟ್ರು.
ಒಂದೇ ಒಂದು ನಮ್ಗೆ ಇದೇ ರೀತಿ ಆರಾಧನೆ ಬೇಕು ಅಂತ ನಾವು ಪ್ರಾರ್ಥನೆ ಮಾಡೋದು ಇದೇ, ಇದು ಬಿಟ್ಟರೆ ಬೇರೆ ಇಲ್ಲ ಅಂತ ಒಂದು ಗುಂಪು. ಅಂದ್ರೆ ಸ್ಥಳೀಯ ವಿಧಾನಗಳು ಅಲ್ಲ, ಆಗ ಆದಿ ಕಾಲದಿಂದ ಮಾಡ್ಕೊಂಡ್ ಬಂದಿರೋದನ್ನೇ ಬೇಕು ಅಂತ ಕೇಳುವಂಥದ್ದು ಒಂದು ಗುಂಪು. ಇಲ್ಲ ವ್ಯಾಟಿಕನ್ ಪರಿಷ್ಕರಿಸತಕ್ಕಂಥ ಒಂದು ಆರಾಧನಾ ವಿಧಿಗಳನ್ನ ಅಕ್ಸೆಪ್ಟ್ ಮಾಡೋಂಥ ಒಂದು ಗ್ರೂಪು. ಇವೆರಡರಲ್ಲಿ ಜಗಳ. ಸೃಷ್ಟಿಕರ್ತನಿಗೆ ಒಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಜಗಳ. ಏನ್ ಆಟ ಆಡ್ತಾರಪ್ಪ ಇವರು. ಜಗಳ. ಸೃಷ್ಟಿಕರ್ತನಿಗೆ ಪ್ರಾರ್ಥನೆ ಸಲ್ಲಿಸಲು ಜಗಳ. ನೋಡ್ತಾ ಇದ್ರೆ ನನ್ಗೆ ಅನಿಸ್ತಾ ಇಲ್ಲ ಪೋಪ್ ಯಾವ ರೀತಿ ಇದನ್ನ ಸಾಲ್ವ್ ಮಾಡ್ತಾರೋ. ಬಟ್ ಪೋಪ್ ಎಲ್ಲೋ ಒಂದ್ ಕಡೆ ಹೇಳಿದ್ದಾರೆ, ಇದರಲ್ಲಿ ನನಗೆ ಇಂಟರ್ಫಿಯರ್ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಯಾಕಂದ್ರೆ ಅದು ಸ್ವತಂತ್ರ. ಎಲ್ರಿಗೂ ಅನ್ಸೋದು ಹಂಗೇನೆ, ನಿನ್ನ ಮನೆಯ ಸಮಸ್ಯೆಯನ್ನ ನಿನ್ನ ಮನೆ ಬಾಗಿಲನ್ನು ನೀನ್ ತೊಳಕಬೇಕು. ತಾಮೊಂದು ಇನ್ಯಾರನೋ ಬಂದು ನನ್ನ ಮನೆ ಕೊಳಕಾಗಿದೆ ಅಂತ ಇನ್ನೆಲ್ಲ ಸರಿಪಡಿಸು ಅಂದ್ರೆ ಯಾರು ಸರಿಪಡಿಸಲ್ಲ. ಯಾಕೆ ಅಲ್ಲೂ ತನಕ ಹೋಗ್ಬೇಕು? ಅದೇ ನಿಮ್ಮಲ್ಲೇ ಅದನ್ನ ಕುತ್ಕೊಂಡು ಬಗೆಹರಿಸ್ಕೊಂಡು ತೀರ್ಮಾನಕ್ಕೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಏನರ್ಥ? ಹೌದು. ಅಲ್ಲ, ಭಕ್ತ ಒಬ್ಬ ಕ್ರಿಸ್ತನ್ ನಂಬುದವನು, ಕ್ರಿಸ್ತ ತುರಿಸಿರೋ ಸಾವಿರಾರು ದಾರಿಗಳಿವೆ. ಯಾವ್ದೋ ಒಂದ್ ದಾರಿ ಹೋಗ್ಬೇಕು, ಒಂದ್ ದಾರಿ ಐತೆ, ಆ ದಾರಿ ಆಯ್ಕೆ ಮಾಡ್ಕೊಳ್ದೆ ವರ್ಷಾನುಗಟ್ಲೆ ಘರ್ಷಣೆ. ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ ಅದು ಏನ್ ಇದು ಬೇರೆ ಏನ್ ದೊಡ್ಡ ಇದ ಕಷ್ಟ ಅಂತೆ. ಕಷ್ಟನ ವರ್ಷಾನುಗಟ್ಲೆ ಗಲಾಟೆ, ದೊಂಬಿ, ಕೆತ್ತಡಗಳ ಚರ್ಚ್ಗಳನ್ನ ಬೀಗ ಹಾಕುವ ಮಟ್ಟಕ್ಕೆಲ್ಲ ಬಂದು ಇದೆಲ್ಲ ದೇವರ. ನನಗೆಲ್ಲ ಒಂದ್ ಕಡೆ ಅನಿಸ್ತದೆ, ಈ ಜಂಜಾಟಗಳು ನೈಜ ಪ್ರಾರ್ಥನಾ ವಿಧಿಗಾಗಿ ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲ. ಅಲ್ಲ ಅಲ್ಲ ಇದೇನೋ ಹಿತಾಸಕ್ತಿ ಇದೆ ಇದರೊಳಗೆ, ಸ್ವಹಿತಾಸಕ್ತಿ ಇದೆ. ಆ ಸ್ವಹಿತಾಸಕ್ತಿನ ಗಳಿಸ್ಕೊಳ್ಳಿಕ್ಕೆ ಈ ರೀತಿ ಧರ್ಮವಾದ ಆಟಗಳನ್ನ ಆಡ್ತಾ ಇರೋದು. ಆಚರಣಾ ವಿಧಿಗಳನ್ನ ಮುಂದೆ ಇಟ್ಟು ಎಂತೆಂಥ. ಆದ್ರೆ ನನಗನ್ನಿಸ್ತದೆ ಪ್ರಬಲವಾಗಿರೋರು ಎಲ್ಲ ಮಾಡ್ಕೋತಾರೆ. ಹೌದು. ಆಮೇಲೆ ನನಗನ್ಸುತ್ತೆ ಧರ್ಮ ದೇವರಲ್ಲಿ ಭಕ್ತಿ ಇರ್ತಕ್ಕಂಥ ತೀರಾ ನೈಜವಾದ ಭಕ್ತ ಒಬ್ಬ ನೀನ್ ಹೇಳಿದ್ದನ್ನ ಒಪ್ಪಿಕೊಂಡು ಏನೋ ನಡೆಸ್ತಾರೆ. ಏನ್ ಹೇಳ್ತೇಪ, ಆಯ್ತು ಹಿಂಗ್ ಮುಗಿಬೇಕಾ, ಇಲ್ಲ ಹಿಂಗ್ ಮಾಡ್ಬೇಕಾ, ಇಲ್ಲ ಹಿಂಗ್ ಮಾಡ್ಬೇಕಾ, ಏನೋ ಒಂದು ವಿಧಾನನ ಆಯ್ಕೆ ಮಾಡ್ಕೊಳ್ತಾನೆ. ಇಲ್ಲ ಯಾವನು ಮುಂಡಿಡಿತಾನೆ ಅವನಿಗೆ ಭಕ್ತಿ ಇಲ್ಲ, ಬೇರೆ ಏನೋ ಉದ್ದೇಶ ಇದೆ ಅಂತ ಅರ್ಥ ಅಲ್ಲ. ಹಾಗಾಗಿ ನಾನೇನ್ ಹೇಳ್ತೀನಿ, ಹಿಂದೆ ಇಲ್ಲೆಲ್ಲ ಬರ್ತಿರ್ತೇನೋ ಒಂದು ಯಾವ್ದೋ ಒಂದು ದೇವಸ್ಥಾನದ ವಿಚಾರದಲ್ಲಿ ಅಡ್ಡನಾಮ ಹಾಕ್ಬೇಕಾ ಉದ್ದನಾಮ ಹಾಕ್ಬೇಕಾ, ಹಂಗೆ ಅದೇ ಸಮಸ್ಯೆ ತರ ಇದು ಇಲ್ಲಿ ಉಗ್ರಣ ಆಗಿದೆ. ಅವರು ಅಡ್ಡನಾಮ ಹಾಕೋರು ಉದ್ದನಾಮ ಬೇಡ ಅಂತಾರೆ. ಇನ್ನೊಂದು ನಾನು ಏನ್ ಹೇಳ ಒಂದು ಕನ್ಕ್ಲೂಷನ್ ಹೇಳ್ಬೇಕಂದ್ರೆ, ನಾನು ಈ ಪ್ರಬಲರು ಇದಾರಲ್ಲ ಅವರು ಎಲ್ಲಾ ಕಡೆ ಮಾಡ್ಕೊಂಡ್ಬಿಡ್ತಾರೆ. ಅವರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಒತ್ತಾಯ ಮಾಡಿ ಮಾಡ್ಕೊಂಡ್ಬಿಡ್ತಾರೆ, ನಮ್ಗೆ ಹೇಗ್ ಬೇಕು ಹಂಗೆ ಅಂತ. ಪ್ರಬಲರು ಹೌದೌದು ಅಲ್ವಾ, ಪ್ರಬಲರು ಇದನ್ನ ಮಾಡ್ತಾರೆ. ಆದ್ರೆ ಆರಾಧನಾ ವಿಧಿ ಕರ್ತನನ್ನು ಸ್ತುತಿಸುವ ವಿಚಾರದಲ್ಲಿ ಆ ಪ್ರಬಲತೆಯನ್ನು ತೋರಿಸಬಾರ್ದು. ಮುಗ್ಧ ಜನರು ಇದರಿಂದ ವಂಚಿತರಾಗಬಾರ್ದು, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದೇ ಇಂದಿನ ನಮ್ಮ ಉದ್ದೇಶ. SLC ಪರೀಕ್ಷೆಯಲ್ಲಿ ಮಕ್ಕಳಿಗೆ ಕೃಪಾಂಕ, CM ಸಿದ್ದರಾಮಯ್ಯ ಗರಂ. ಮುಂದಿನ ವರ್ಷದಿಂದ ಕೃಪಾಂಕ ರದ್ದು. ಪ್ರಸಕ್ತ ಸಾಲಿನ SLC ಪರೀಕ್ಷೆ ಬರೆದ ಮಕ್ಕಳಿಗೆ ಕೃಪಾಂಕ ನೀಡಿ ವಿದ್ಯಾರ್ಥಿಗಳನ್ನು ಉತ್ತೀರ್ಣಗೊಳಿಸಿರುವ ವಿಷಯಕ್ಕೆ ಸಂಬಂಧಪಟ್ಟು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ವಿಶೇಷವಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ತೀವ್ರವಾಗಿ ಪ್ರಶ್ನಿಸಿದ್ದಾರೆ ಎನ್ನಲಾಗಿದೆ. ಮುಖ್ಯಮಂತ್ರಿಗಳೊಂದಿಗೆ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು ಕೂಡ ಏರಿದ ಧ್ವನಿಯಲ್ಲಿ ಧ್ವನಿಗೂಡಿಸಿದರು ಎನ್ನಲಾಗಿದೆ. ಕೃಪಾಂಕ ನೀಡಿ ವಿದ್ಯಾರ್ಥಿಗಳನ್ನು ಉತ್ತೀರ್ಣಗೊಳಿಸುವ ನಿರ್ಧಾರ ಕೈಗೊಂಡವರು ಯಾರು ಎಂದು ಮುಖ್ಯಮಂತ್ರಿಗಳು ಶಾಲಾ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳನ್ನು ಪ್ರಶ್ನಿಸಿದಾಗ ಕೋವಿಡ್-19 ಸಂಕಷ್ಟ ಸಂದರ್ಭದಲ್ಲಿ ಕೃಪಾಂಕ ನೀಡಿದ್ದನ್ನು ಪ್ರಸ್ತಾಪಿಸಿ ತಮ್ಮ ನಿರ್ಧಾರವನ್ನು ಸಮರ್ಥಿಸಿಕೊಳ್ಳಲು ಅಧಿಕಾರಿಗಳು ಮುಂದಾದಾಗ ಸಿಟ್ಟುಗೊಂಡ ಮುಖ್ಯಮಂತ್ರಿಗಳು ಕೋವಿಡ್ ಸಂದರ್ಭದಲ್ಲಿ ಕೃಪಾಂಕ ಕೊಟ್ಟದ್ದನ್ನು ಒಪ್ಪಬಹುದು, ಆದರೆ ಈಗ ಏಕೆ 20 ಅಂಕಗಳನ್ನು ನೀಡುವ ಅಗತ್ಯವಿತ್ತು ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದ್ದರಂತೆ. ಈ ರೀತಿಯ ನಿರ್ಧಾರಗಳಿಂದ ವರ್ಷವಿಡೀ ಕಷ್ಟಪಟ್ಟು ಓದುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತದೆ ಎಂದಿರುವ ಮುಖ್ಯಮಂತ್ರಿಗಳು ಮನಸೋ ಇಚ್ಛೆ ವಿದ್ಯಾರ್ಥಿಗಳಿಗೆ ಕೃಪಾಂಕಗಳನ್ನು ನೀಡಿ ಉತ್ತೀರ್ಣ ಮಾಡುವುದಾದರೆ ಪರೀಕ್ಷೆ ನಡೆಸುವ ಉದ್ದೇಶವಾದರೂ ಏನು ಎಂದು ಮುಖ್ಯಮಂತ್ರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪರವರು ಇದಕ್ಕೆ ಸ್ಪಷ್ಟನೆ ನೀಡಿ SSLC ಪರೀಕ್ಷಾ ವಿಭಾಗದಲ್ಲಿ ಕೆಲವು ಸುಧಾರಣಾ ಕ್ರಮಗಳನ್ನು ತರಲಾಗಿತ್ತು. ಅದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲು ಕೃಪಾಂಕಗಳನ್ನು ನೀಡಲಾಗುತ್ತಿತ್ತು. ಮುಂದಿನ ವರ್ಷದಿಂದ ಕೃಪಾಂಕ ನೀಡುವ ವ್ಯವಸ್ಥೆ ಇರುವುದಿಲ್ಲ ಎಂದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಒಂದು ಒಳ್ಳೆಯ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು ಅದೇ ಕೋವಿಡ್ ಟೈಮಲ್ಲಿ ಅನೇಕ ಜನಕ್ಕೆ ಸ್ಕೂಲ್ ವ್ಯವಸ್ಥೆ ಇರಲಿಲ್ಲ, ಮತ್ತೆ ಆನ್ಲೈನ್ ಕ್ಲಾಸಸ್ ನಡೀತಾ ಇತ್ತು. ಹೌದು, ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತು. ಸ್ಕೂಲ್ಗಳು ರೆಗ್ಯುಲರ್ ಆಗಿ ನಡೀತಾ ಇರಲಿಲ್ಲ, ಓದೋದಕ್ಕೆ ಒಂದು ಸೂಕ್ತ ವಾತಾವರಣ ಇರಲಿಲ್ಲ.
ಸೊ ಆ ಸಂದರ್ಭದಲ್ಲಿ ಇದನ್ನ ಮಾಡಿದ್ದು ಒಳ್ಳೇದಿದ್ದು, ಅದು ಒಂದು ಉತ್ತೇಜಿಸಲಿಕ್ಕೆ. ಹೌದು, ಅದು ಕಷ್ಟ ಆಗಿದೆ ಅಲ್ಲ, ಅದಕ್ಕಾಗಿ ಅಂತ ಕೊಡ್ತಾ ಇದ್ರು. ಅದನ್ನ ಹಂಗೆ ಅದನ್ನ ಇವರು ಕಂಟಿನ್ಯೂ ಮಾಡಿದ್ದಾರೆ ಇದುವರೆಗೂ. ತಪ್ಪಲ್ವಾ ಅದು? ಹೌದು, ಅವರು ಅಲ್ಲಿಗೆ ಮುಗಿಸ್ಬೇಕಾಯ್ತು. ಪ್ರಬಲವಾದ ಕಾರಣಗಳಿಲ್ಲದೆ ಆ ರೀತಿ ಗ್ರೇಸ್ ಮಾರ್ಕ್ಸ್ ಕೂಡ ತಪ್ಪು. ಹೌದು, ಪ್ರಬಲವಾದ ಕಾರಣಗಳಿಲ್ಲದೆ ಅಲ್ವಾ? ಓದಿರೋರು ತೊಂದರೆ ಆಗುತ್ತೆ. ಸಿದ್ದರಾಮಯ್ಯ ಅವರು ಅದನ್ನೇ ಹೇಳ್ತಾರೆ, ಕಷ್ಟಪಟ್ಟು ರಾತ್ರಿ ಹಗಲು ಓದಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳ ಗತಿ ಏನಾಗಬೇಕು ಅಂತ ಕೇಳ್ತಾರೆ ಅಧಿಕಾರಿಗಳನ್ನ. ತುಂಬಾ ಈ ಬಾರಿ CM ರವರು ಭಾರಿ ಗರಂ ಆಗಿದ್ರಂತೆ. ಮತ್ತೆ ರಿವ್ಯೂ ಯಾಕೆ ಮಾಡಲಿಲ್ಲ ಇದನ್ನ, ಈ ಕೃಪಾಂಕದ ಬಗ್ಗೆ ಆಫ್ಟರ್ ಇದು COVID-19 ಮುಗಿದ ಮೇಲೆ ರಿವ್ಯೂ ಮಾಡ್ಬೇಕಾಯ್ತು. ಮಾಡಿಲ್ಲ ನೋಡಿ, ಏನ್ ಕಂಟಿನ್ಯೂ ಮಾಡ್ಬೇಕು, ಇದು ತೆಗಿಬೇಕು, ಆ ಪ್ರಸ್ತಾವನೆಗಳು ಯಾರು ಇಡಬೇಕು? ಮಾಡ್ಬೇಕು ಯಾರಲ್ಲ, ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಅಧಿಕಾರಿಗಳು ಮಾಡ್ಬೇಕಾಗಿತ್ತು, ಜೊತೆ ಮಾಡ್ಬೇಕಾಯ್ತು. ಅಲ್ಲಲ್ಲ, ಅವರು ನೋಡಿ, ಇಲಾಖಾ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರಬೇಕು. ಇಂಥ ವ್ಯವಸ್ಥೆ ಇತ್ತು, ಈಗ ಏನ್ ಮಾಡೋಣ ಮುಂದಕ್ಕೆ ಅನ್ನೋದು. ಹೌದು, ಮಂತ್ರಿಗಳ ಜೊತೆ ಕೂತ್ಕೊಂಡು, ಯಾಕಂದ್ರೆ ಸರ್ಕಾರಗಳು ಬದಲಾಗ್ತವೆ. ಹೌದು, ಗೊತ್ತಿರ್ಲಿಕ್ಕಿಲ್ಲ, ಕಾರ್ಯಯೋಜನೆಗಳು ಏನಂತ ಗೊತ್ತಿರ್ಲಿಕ್ಕಿಲ್ಲ. ಇವ್ರು ಮುಂದೆ ಅವ್ರು ತಂದವ್ರ ಮುಂದೆ ಇಡಬೇಕು, ಈ ತರ ಇತ್ತು ಏನ್ ಮಾಡೋಣ ಅಂತ. ಅದನ್ನ ಮಾಡದೆ ಹಂಗೆ. ಅದಕ್ಕೆ ಕೇಳ್ತಾರೆ ನೋಡಿ CM ಅವರು, ಸಿದ್ದರಾಮಯ್ಯ ಅವರು ಕೇಳ್ತಾರೆ, ಈ ಕೃಪಾಂಕಗಳನ್ನ ನೀಡಿ ಅಂತ ನಿರ್ಧಾರ ಕೈಗೊಂಡವರು ಯಾರು ಅಂತ ಕೇಳಿದ್ದಾರೆ. ಯಾರು ಹೇಳಿ? ಆವಾಗ ಕೋವಿಡ್ ಹೇಳ್ತಾರೆ ಇವರು. ಸಮರ್ಥಿಸ್ಕೊಳ್ ಬಂದಾಗ ಇನ್ನೂ ಕೋಪ ಆಗಿದೆ ಅವ್ರಿಗೆ. ಸಮರ್ಥಿಸ್ಕೊಳ್ಬೇಡ್ರಿ, ಆವಾಗ ಓಕೆ, ಕೋವಿಡ್ ಸಂದರ್ಭದಲ್ಲಿ ಈಗ ಯಾಕೆ ಹಿಗ್ಗಾಮುಗ್ಗ ತರಡೆ ತಗೊಂಡು ಮಾಡಿ ಅದನ್ನ ಕೆಲವು ಸುಧಾರಣೆಗಳು ಕೂಡ ಆ ಸಭೆಯಲ್ಲಿ ಹೇಳಿದಾರಂತೆ. ಏನಾಗುತ್ತೆ, ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಫಸ್ಟ್ ರ್ಯಾಂಕು, ತೃತೀಯ ರ್ಯಾಂಕು ಸ್ಥಾನ ಪಡ್ಕೊಂಡು ಈ ಸಾರಿ ತುಂಬಾ ಚೆನ್ನಾಗಿ ಅವ್ರು ಕಷ್ಟಪಟ್ಟು ಓದ್ತಾ ಇದಾರಲ್ಲ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಈ ಇದು ಹಿಜಾಬು ಈ ವಿಷಯ ಎಲ್ಲ ಇಟ್ಕೊಂಡು ಗಲಾಟೆ ಮಾಡ್ತಿದಾರಲ್ಲ ದಕ್ಷಿಣ ಕನ್ನಡ ಮತ್ತು ಉಡುಪಿಯವರು, 18-19ನೇ ಸ್ಥಾನಕ್ಕೆ ಹೋಗಿದ್ರು ಅವರು. ಅಲ್ಲಿ ಹಿಜಾಬು ಇವೆಲ್ಲ ಓದ್ಲಿಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿ. ಎಲ್ಲ ಬರೀ ಹಿಜಾಬು ಸಾಬ್ರು ಇಂಥದ್ರಲ್ಲೇ ಮನಸ್ಸು ಇಟ್ಟಾಯ್ತು, ಅಲ್ಲಿ ಎಂಗೇಜ್ ಆಗ್ಬಿಟ್ರು. 18-19 ಸ್ಥಳಕ್ಕೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಬಂದಿತ್ತು. ಈಗ ಅದನ್ನ ಯಾರು ಹೇಳಲ್ಲ. ಈಗ ಮೊದಲನೇ ಸ್ಥಾನಕ್ಕೆ ಬಂದ, ಮತ್ತೆ ಯಾವಾಗ್ಲೂ ಮೊದಲನೇ ಸ್ಥಾನದಲ್ಲಿ ಇದ್ದು. ಹೌದು, ಈ ವಿಚಾರಗಳಿಂದ ಡೈವರ್ಟ್ ಆಗಿ ವಿದ್ಯಾರ್ಥಿಗಳು ಓದೇ ಇರಲಿಲ್ಲ. ಆ ಟೈಮಲ್ಲಿ ಅವ್ರದ್ದು ಸಂಖ್ಯೆ ಇದು ಬಂದು ಸ್ಥಾನ ಬಂದು 18-19 ಸ್ಥಾನ. ಮತ್ತೆ ಇದು ರಿಸಲ್ಟ್ ಕೂಡ ಕಮ್ಮಿ ಇತ್ತು. ಈಗ ಅಲ್ಲ, ಸ್ಥಾನ ಹೋಗಿತ್ತು, ಕುಸ್ತೋಗಿತ್ತು. ಒಂದೇ ಸ್ಥಾನದಲ್ಲಿ 18 ಹೋಗಿದ್ರು, 18-19ಕ್ಕೆ. ಈಗ ತಿರ್ಗಾ ಮತ್ತೆ ಅದೇ ಸ್ಥಾನಕ್ಕೆ ಬಂದಿದ್ದಾರೆ. ಈಗ ಇಶ್ಯೂ ಇಲ್ಲ, ಸ್ವಲ್ಪ ಇಶ್ಯೂ ಇಲ್ಲ, ಗಮನ ಕೊಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ ಮಕ್ಕಳು. ಅದೇ ಈಗ CM ಅವರು ಎಲ್ಲರನ್ನು ಕರೆದು, ಇಲಾಖಾಧಿಕಾರಿಗಳನ್ನ ಕರೆದು ಸರಿಯಾದ ಪಾಠ ಮಾಡಿದ್ದಾರೆ. ಈ ರೀತಿ ನೀವು ಮನಸೋ ಇಚ್ಛೆ ಅಂಕಗಳನ್ನ ಕೊಟ್ಕೊಂಡು ಹೋದ್ರೆ ಪರೀಕ್ಷೆ ಮಾಡಿ ಪ್ರಯೋಜನ ಏನು? ಅದ್ರ ಉದ್ದೇಶ ಏನು? ಈಗ ಅದು ಹಾಗಾಗಿ ಈ ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗ ಶಿಕ್ಷಣ ಮಂತ್ರಿ ಹೇಳಿದಾರಲ್ಲ. ಹೌದು, ಅಲ್ಲ, ಜಾಗೃತರಾಗಬೇಕು. ಶಿಕ್ಷಣ ತಾನೇ ಮಾನವನ ರೂಪಾಂತರಗೊಳಿಸೋದು. ಸೊ ಹಾಗಾಗಿ ಎಲ್ಲವೂ ಸುಲಲಿತವಾಗಿ ಕ್ರಮಬದ್ಧವಾಗಿ ನಡೀಬೇಕು. ಆ ಮಟ್ಟದಲ್ಲಿ ಅಧಿಕಾರಿಗಳು ಕೆಲಸ ಮಾಡಲಿ ಅಂತ ಈ ಮೂಲಕ ಹಾರೈಸ್ತಾ ಮುಂದುವರೋಣ. ರಾಜ್ಯದಲ್ಲಿ ಮಹಿಳಾ ಕೊಲೆ ಪ್ರಕರಣಗಳ ಸಂಖ್ಯೆ ಹೆಚ್ಚಳ, ಪೋಷಕರಲ್ಲಿ ಮನೆ ಮಾಡಿದ ಆತಂಕ, ರಾಷ್ಟ್ರೀಯ ಅಪರಾಧ ದಾಖಲೆಗಳ ಇಲಾಖೆಯಿಂದ ಅಂಕಿಅಂಶಗಳ ಬಿಡುಗಡೆ. ಮಹಿಳೆಯರ ಕೊಲೆ ಪ್ರಕರಣಗಳ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಪ್ರಕರಣಗಳಿಂದ ಮೇಲ್ನೋಟಕ್ಕೆ ಸಾಬೀತಾಗುತ್ತಿದೆ. ರಾಜ್ಯದಲ್ಲಿ ಈ ವರ್ಷ ಜನವರಿಯಿಂದ ಏಪ್ರಿಲ್ವರೆಗೆ 430 ಕೊಲೆಗಳು, 198 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಹುಬ್ಬಳ್ಳಿಯ ವಿದ್ಯಾರ್ಥಿನಿಯರಾದ ನೇಹಾ ಹಿರೇಮಠ, ಅಂಜಲಿ ಅಂಬಿಗೇರ, ಸೋಮವಾರಪೇಟೆಯ ಬಾಲಕಿ ಮೀನಾ ಸೇರಿದಂತೆ ಹಲವು ಪ್ರಕರಣಗಳು ಇತ್ತೀಚೆಗೆ ವರದಿಯಾಗಿವೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಇಲಾಖೆಯಿಂದ ಬಿಡುಗಡೆಯಾಗಿರುವ ಅಂಕಿ ಅಂಶಗಳ ಪ್ರಕಾರ ರಾಜ್ಯದಲ್ಲಿ 2022ರಲ್ಲಿ 1370, 2023ರಲ್ಲಿ 1295, 2024ರಲ್ಲಿ 430 ಕೊಲೆಗಳಾಗಿರುವುದು ದಾಖಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಯುವತಿಯರನ್ನೇ ಗುರಿಯಾಗಿಸಿಕೊಂಡು ಕೊಲೆ ಹಾಗೂ ಹಲ್ಲೆಗಳಂತಹ ಘಟನೆಗಳು ನಡೆಯುತ್ತಿದ್ದು, ಇದರಿಂದ ಪೋಷಕರು ಆತಂಕಗೊಂಡಿರುವ ಬಗ್ಗೆ ಎಲ್ಲೆಡೆ ಚರ್ಚೆಯಾಗುತ್ತಿದೆ. ಹೆಣ್ಣು ಮಕ್ಕಳ ಸಾವಿಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ ವಿಧಿಸಬೇಕೆಂಬ ಕೂಗು ಎಲ್ಲೆಡೆ ಕೇಳಿ ಬರುತ್ತಿದೆ. ಹೆಣ್ಣು ಮಕ್ಕಳ ಮೇಲೆ ಮೇಲಿಂದ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಸಲಹೆ ಹಾಗೂ ಮಾರ್ಗದರ್ಶನಗಳನ್ನು ನೀಡಬೇಕಿದೆ. ಜೊತೆಗೆ ಆತ್ಮರಕ್ಷಣಾ ಕಲೆಗಳನ್ನು ಕಲಿಸಬೇಕಾದ ಸವಾಲು ನಮ್ಮೆಲ್ಲರ ಮುಂದಿದೆ. ಇದು ಒಂದು ಗಂಭೀರವಾದ ವಿಚಾರ. ನಾನು ಅಬ್ಸರ್ವ್ ಮಾಡ್ದಂಗೆ ಅನೇಕ ಹೆಣ್ಣು ಮಕ್ಕಳು
ಪ್ರೀತಿಸಿದ ಹುಡುಗನಿಂದ ಕೊಲೆ ಆಗಿದ್ದಾರೆ. ಒಂಥರ ವಿಕೃತ ಶುರು ಆಗಿದೆ. ಅಂದ್ರೆ ಒಂಥರ ವಿಕೃತತೆ. ನಾನು ಈ ಸಮಾಜದಲ್ಲಿ ಹೆಣ್ಮಕ್ಳನ್ನ ಗುರಿಯಾಗಿಸ್ಕೊಳ್ತಾ ಇರೋದು ಒಂದು ನೋಡ್ತಾ ಇದ್ದೀವಿ. ಪ್ರೀತಿ ಅನ್ನೋ ವಿಚಾರ ಬಂದಾಗ ಅವ್ರಿಗೆ ಕೊನೆಗೆ ಆಪ್ಷನ್ ಬರೋದು ಕೊಲೆನಾ? ನೋಡಿ, ಅದು ವಿಕೃತತೆ ಅಲ್ಲ, ಕೊಲೆನಾ? ಅವಾಗ ಸಮಾಜ ಯಾವ ಕಡೆ ನಡೀತಾ ಇದೆ? ನಮ್ಮ ಶಿಕ್ಷಣ ಸಂಸ್ಥೆಗಳು, ನಮ್ಮ ನೀತಿ ನಿಯಮಗಳು, ನಾವು ಕಲಿಸ್ತಕ್ಕಂಥ ಪಾಠ ಪ್ರವಚನಗಳು ಯಾವ ರೀತಿ ಹೋಗ್ತಾ ಇವೆ? ಎಲ್ಲಿಗೆ ಹೋಗ್ತಾ ಇದೆ? ಆ ಪಾಠ ಪ್ರವಚನಗಳು, ನೀತಿ ಬೋಧನೆಗಳು ಅದು ಮುಟ್ತಾ ಇದೆಯಾ? ಮುಟ್ಟಿಲ್ಲ. ಅದಕ್ಕಾಗಿ ಈ ವಿಕೃತ ವಿಚಾರಕ್ಕೆ ಬರೋದು. ತನಗೆ ದಕ್ಕಲಿಲ್ಲ ಅಂದ್ರೆ ಸರ್ವನಾಶ. ಹುಡುಗರು ನೋಡಿ, ಅವ್ರಿಗೆ ಸೇಫ್ಟಿ ಬಗ್ಗೆ ಪಾಠ ಹೇಳಿರ್ತಾರೋ ಏನೋ ಗೊತ್ತಿಲ್ಲ. 3 ಜನ ಗಾಡಿ ಹೋಗ್ತಿರ್ತಾರೆ ವಿತೌಟ್ ಹೆಲ್ಮೆಟ್. ಹೌದು, ಹೆಲ್ಮೆಟ್ ಹಾಕೊಳ್ಳದೆ 3 ಜನ ಹೋಗ್ತಾರೆ. ಅಂದ್ರೆ ಶಾಲೆಯಲ್ಲಿ ಏನ್ ಕಲಿಸ್ತಾರೆ? ನೋಡಪ್ಪ, ನೀನ್ ಸುರಕ್ಷಿತವಾಗಿರ್ಬೇಕು, ಟ್ರಿಬಲ್ ರೈಡಿಂಗ್ ಹೋಗ್ಬಾರ್ದು, ಅದು ನಿನ್ನ ಪ್ರಾಣ ಅಪಾಯ. ಅದು ಈಗ ನಾನು ಈ ಅಂತಿಮ ನಿರ್ಧಾರಕ್ಕೆ ಬರ್ತಾರಲ್ಲ ಯಾಕೆ ಅನ್ನೋದು ನನ್ನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಅಂತಿಮ ನಿರ್ಧಾರ ಕೊಲೆ ಅಂತೆ. ಕೊಲೆ ಮಾಡಿದ್ರೆ ಜೈಲಿಗೆ ಹೋಗ್ತೀನಿ, ಇದೆಲ್ಲ ಆ ಮನಸ್ಥಿತಿ ಹೆಂಗಿರ್ಬೇಕು? ಅದಕ್ಕೆ ಮಿಗಿಲಾಗಿ ಯೋಚನೆ ಮಾಡಲ್ವಲ್ಲ, ಅದಕ್ಕೆ ಮೇಲ್ಪಟ್ಟು ಅಂತ ಹೇಳ್ತಾರೆ. ಇದಾದ್ರೆ ಏನಾಗುತ್ತೆ, ಇದರಿಂದ ಆಗ್ಬೋತಕ್ಕಂಥ ಅನಾಹುತಗಳೇನು, ನನಗಾಗ ಯಾವ್ದು ಯೋಚನೆ ಮಾಡಲ್ಲ. ಆಮೇಲೆ ಬಹಳ ಜನ ಹೇಳ್ತಾರೆ ತುಂಬಾ ಕಠಿಣವಾದ ಶಿಕ್ಷೆ ಕೊಡಬೇಕು, ಕಾನೂನು ತರಬೇಕು ಅಂತ. ಅದೆಲ್ಲ ಆಗದಿರೋ ಕೆಲಸ. ನಮ್ಮ ಮಕ್ಕಳಿಗೆ ನಾವು ಒಂದು ನೈತಿಕ ಪಾಠ ಕಲಿಸ್. ನಾನು ಹೇಳಿದಾಗ ಕಾನೂನು ಶಿಕ್ಷೆ ಆಗ್ಲಿ ಅಂತಂದ್ರೆ ಅವ್ರನ್ನ ತಗೊಂಡು ಗಲ್ಗಿಸ್ಬಿಟ್ರೆ ಮುಗಿತಾ? ಆಗಲ್ಲ. ಅದು ಶಿಕ್ಷೆ ಕೊಟ್ಟಷ್ಟು ಏನು. ಈಗ ಶಿಕ್ಷೆ ಕಠಿಣ ಆದ್ರೆ ಮರ್ಡರ್ ಮಾಡ್ತಾರೆ. ಈಗ ಅವಳು ಇದ್ರೆ ತಾನೇ ಸಾಕ್ಷಿ ಹೇಳೋದು ನನಗೆ ಸಾಯಿಸ್ಬಿಡ್ತಾರೆ. ಸಾಕ್ಷಿ ಬೇಕಾಗುತ್ತಲ್ವಾ? ಸಾಕ್ಷಿಗಳನ್ನ ನಾಶ ಮಾಡ್ತಾರೆ. ಹೌದು, ಸಾಕ್ಷಿಗಳನ್ನ ನಾಶ ಮಾಡೋಕೆ ಶುರು ಮಾಡ್ತಾರೆ. ಹಂಗಾಗಿ ಕಠಿಣ ಕಾಯ್ದೆಗಳ ಮೂಲಕ ಇವನ್ನೆಲ್ಲ ಬಗೆಹರಿಸೋದಕ್ಕೆ ಆಗಲ್ಲ. ಹಾಗಾಗಿ ನಾನು ಹೇಳೋದು, ನೀವು ಅದು ಹೇಳಿದ್ರೆ, ನೀವು ವಿಶೇಷವಾಗಿ ಕೌನ್ಸಿಲಿಂಗ್ ಬೇಕಾದದ್ದು, ಮತ್ತೆ ನೈತಿಕ ಪಾಠ ಬೇಕಾಗುತ್ತೆ. ಹೌದು. ಸೊ ಇದೆಲ್ಲಾನು ಕೂಡ ಆತ್ಮರಕ್ಷಣೆ ವಿಚಾರಗಳಿಗೆ ಬಗ್ಗೆ ಗಮನಿಸಬೇಕು. ಇದೆಲ್ಲವೂ ಮುಚ್ಚೋ. ನಾನು ಹೇಳೋದೇನಂದ್ರೆ, ಒಬ್ಬ ವ್ಯಕ್ತಿ ಅಂತ ಮಟ್ಟಕ್ಕೆ ಬರ್ತಾನಂದ್ರೆ, ಕೊಲೆ ಮಾಡೋ ಮಟ್ಟಕ್ಕೆ ಬರ್ತಾನಂದ್ರೆ ಮನಸ್ಥಿತಿ ಏನು? ತುಂಬಾ ಕ್ರೂರತನ, ವಿಕೃತ. ಸರಿ, ಆ ಮನಸ್ಥಿತಿಗಳನ್ನ ಬದಲಾಯಿಸ್ತಕ್ಕಂಥ ವ್ಯವಧಾನ ಎಲ್ಲಿದೆ? ವ್ಯವಸ್ಥೆ ಎಲ್ಲಿದೆ? ಇಲ್ಲ, ವ್ಯವಸ್ಥೆ ತರಬೇಕಾಗುತ್ತೆ. ಇದೆಯಲ್ಲ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಎಲ್ಲಿ ಮಾಡ್ತಾ ಇದ್ದಾರೆ? ಆಗ್ತಾ ಇಲ್ಲ. ದೇ ಆರ್ ನಾಟ್ ರೀಚಿಂಗ್ ಔಟ್ ಅಂತ ಹೇಳ್ತೀನಿ. ಅದು ರೀಚ್ ಆಗ್ತಾ ಇಲ್ಲ. ಇದೇ ಇವತ್ತು ರಿಸಲ್ಟು. ನಾನು ಹೇಳ್ತೀನಿ, ನೇರವಾಗಿ ಹೇಳ್ತೀನಿ, ನಾವು ಪ್ರವಚನ ಮಾಡ್ತೀವಿ, ನಾವು ಪಾಠ ಕಲಿಸ್ತೀವಿ, ನಾವು ಇದು ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳೋರು ಫೇಲ್ ಆಗಿದ್ದಾರೆ. ದೇ ಆರ್ ನಾಟ್ ಸಕ್ಸೀಡೆಡ್ ಇನ್ ರೀಚಿಂಗ್. ಈಗ ನನ್ನ ಮಗನಿಗೆ ನಾನು ಮಹಿಳೆಯರನ್ನ ಗೌರವಿಸಬೇಕು, ಮಹಿಳೆಯರ ವಿಷಯದಲ್ಲಿ ನೀನು ತುಂಬಾ ಸಭ್ಯನಾಗಿ ಇರಬೇಕು ಅಂತ ನಾನು ಹೇಳ್ಕೊಡ್ಲಿಲ್ಲ ಅಂದ್ರೆ ದಾರಿ ತಪ್ತಾನೆ. ತುಂಬಾ ಅವನು ದಾರಿ ತಪ್ತಾನೆ, ಏನ್ ಬೇಕಾ ಮಾಡ್ತಾನೆ. ನನ್ನ ಜವಾಬ್ದಾರಿ ನಿಭಾಯಿಸಬೇಕಲ್ಲ. ಹೌದು, ಪ್ರತಿಯೊಂದು ಪೇರೆಂಟ್ ಕೂಡ ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸಬೇಕು. ಮಹಿಳೆಯರ ಬಗ್ಗೆ ಗೌರವ ಇಟ್ಕೊಳ್ಬೇಕಾದದ್ದು, ಮತ್ತೆ ಅವರ ಆತ್ಮರಕ್ಷಣೆಗೆ ನೀನು ಪಣ ತೊಡಬೇಕಾದ. ನಾವು ಒಂದು ಕ್ಲಾಸ್ ಮಾಡ್ತಿದ್ವಿ. ಅದರಲ್ಲಿ ಹೇಳ್ತಿದ್ವಿ ಅಂದ್ರೆ, ಒಂದು ಹೆಣ್ಣು ಮಗಳು ನನ್ನನ್ನು ರಕ್ಷಿಸಿಕೊಂಡು, ಅಂದ್ರೆ ಈ ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ನನ್ನನ್ನು ರಕ್ಷಿಸಿಕೊಂಡು ನಾನು ಇತರರನ್ನು, ನನ್ನ ಸಹಪಾಠಿಗಳನ್ನು ರಕ್ಷಣೆ ಮಾಡ್ತೀನಿ, ಅವ್ರಿಗೆ ತಿಳುವಳಿಕೆ ಕೊಡ್ತೀನಿ ಅಂತ. ಒಳ್ಳೆ ಹುಡುಗಿ ಅವಳು, ಒಳ್ಳೆ ಹುಡುಗಿ. ಆಮೇಲೆ ಒಳ್ಳೆ ಹುಡುಗ ಹೇಳ್ತಾನೆ, ನನ್ನ ಊರಿನ ಯಾವುದೇ ಹೆಣ್ಣು ಮಗಳಿಗೆ ಯಾವುದೇ ತೊಂದರೆ ಆದ್ರೆ ಆ ರಕ್ಷಣೆ ಹೊಣೆ ನನ್ನದು. ನಾನು ಅಲ್ಲಿದ್ದು ನನ್ನ ಊರಿನ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಮಾಡ್ತೀನಿ. ಇದು ಅಭಿಯಾನ ಆಗ್ಬೇಕು. ಅದು ಈ ರೀತಿ ಇದು ಎಲ್ಲ ಮನೆಗಳು ಆಗ್ಬೇಕು. ನಾನು ಈ ಮೂಲಕ ಕೇಳ್ಕೊಳ್ತೇನೆ ಪೇರೆಂಟ್ಸ್ಗೆ, ಪೋಷಕರಿಗೆ, ನಿಮ್ಮ ಮಕ್ಕಳಿಗೆ ದಯವಿಟ್ಟು ತಿಳಿ ಹೇಳ್ಬೇಕು. ಪೇರೆಂಟ್ಸ್ ಅಲ್ವಾ, ಮಕ್ಕಳಿಗೆ ಕಲಿಸ್ಬೇಕು. ಯಾರೋ ಒಬ್ರು ಕಲಿಸ್ತಾರೆ ಅಂತ ಇನ್ನೊಬ್ಬರ ಮೇಲೆ ಜವಾಬ್ದಾರಿ ಹಾಕೋದು ಬೇಡ. ಹೆಣ್ಣು ಮಕ್ಕಳಿಗೆ ನಿನ್ನ ರಕ್ಷಣೆ, ನಿನ್ನ ಹೊಣೆ, ನೀನು ಜಾಗೃತವಾಗಿರ್ಬೇಕು. ಬಹಳ ನಿನ್ನ ಸುತ್ತಮುತ್ತಲು ಸೂಕ್ಷ್ಮವಾಗಿರ್ಬೇಕು. ಎಲ್ಲರನ್ನೂ ಕೂಡ ನೀನು ಅಬ್ಸರ್ವ್ ಮಾಡ್ಬೇಕು ಅಂತ ಹೇಳ್ಬೇಕು, ಗಮನಿಸಬೇಕು. ಪ್ರತಿಯೊಬ್ಬನು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ಹೇಳ್ಬೇಕು. ಗಂಡು ಮಗನಿಗೆ ನೀನು ನೋಡು ಮಗನೇ, ಹೆಣ್ಣು ಮಗು, ನಿನ್ ತಾಯಿ ಹೆಣ್ಣು ಮಗಳು, ನಿಮ್ಮ ಅಕ್ಕ ಹೆಣ್ಣು ಮಗಳು, ನಿಮ್ ತಂಗಿ ಹೆಣ್ಣು ಮಗಳು, ಹೆಣ್ಣು ಮಗಳನ್ನು ರಕ್ಷಣೆ ಮಾಡು, ಮತ್ತೆ ಗೌರವಿಸೋದನ್ನ ಕಲಿ, ಇಟ್ಕೋ. ಆ ಥರ ರೀಸೆಂಟ್ ಆಗಿ ತುಂಬಾ ದುಃಖದ ವಿಚಾರ ಏನು ಅಂದ್ರೆ, ನಮ್ಮ ಕವಿಯತ್ರಿ KR ಸೌಮ್ಯ ಅಂತ ನಮ್ಮ ಕನಕಪುರ ಅವಳ ಮಗಳನ್ನ ಬರ್ಬರವಾಗಿ ಸಾಯಿಸಿದ್ದಾರೆ. ಇದು ತುಂಬಾ ದುಃಖ ಆಗೋಯ್ತು. ಅದನ್ನ ನನಗೆ ತಾಳ್ಕೊಳಕ್ಕೆ ಆಗಲ್ಲ. 19 ವರ್ಷದ ಹುಡುಗಿ ಅವಳು. ಅಲ್ಲ, ನನಗೆ ಈ ವಿಕೃತ ಮನಸ್ಸನ್ನ ಹೇಗೆ ನಿಭಾಯಿಸ್ಕೊಳ್ಳೋದು, ಹೇಗೆ ಅರ್ಥೈಸ್ಕೊಳ್ಳೋದು ಅರ್ಥ ಆಗ್ತದೆ. ಇದು ಇನ್ನೂ ಒಂಥರ ವಿಕೃತತೆ ಜಾಸ್ತಿ ಆಗ್ತಾ ಇದೆ. ಎಚ್ಚೆತ್ಕೊಳ್ಬೇಕು ಸಮಾಜ.
ಸಮಾಜ ಎಚ್ಚೆತ್ಕೊಳ್ಬೇಕು. ನನ್ನ ಈಗ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳಿದ್ದಾರೆ. ಆ ಪೋಷಕರು ಆ ಮಕ್ಕಳನ್ನ ಸರಿಯಾದ ಹಾದಿಯಲ್ಲಿ ಸರಿಸಬೇಕು, ಸರಿಯಾದ ಹಾದಿಗೆ ಆಮೇಲೆ ನಾವು ಪೋಷಕರು ನಮ್ಮ ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಎಸ್, ಎಲ್ಲಿ ಹೋಗ್ತಾರೆ, ಏನ್ ಗೊತ್ತಾ, ಯಾರ ಸಹವಾಸದಲ್ಲಿದ್ದಾರೆ, ಏನು ಎತ್ತ ಅಂತ ಗಮನದಲ್ಲಿ ಇರಬೇಕು. ಆಮೇಲೆ ಕೆಲವು ಪೋಷಕರು ಮಕ್ಕಳನ್ನ ಈ ರೀತಿ ಹದ್ಬಸ್ತರಿಡಕ್ಕೆ ಪ್ರಯತ್ನ ಪಡಲ್ಲ. ಪ್ರೆಸ್ಟೀಜ್, ಅದರಿಂದಲೇ ಈ ತರ ಈಸಿಯಾಗಿ ದುಡ್ಡು ಸಿಗುತ್ತೆ, ಪಾಕೆಟ್ ಮನಿ ಕೊಟ್ಬಿಡೋದು, ಬೈಕ್ ಕೊಡ್ಸೋದು. ಪ್ರತಿಯೊಂದು ಪೋಷಕರ ಜವಾಬ್ದಾರಿ ಇಲ್ಲಿ ಅಡಕವಾಗಿದೆ. ಮುಂದಿನ ಸಮಾಜ ಸುಲಲಿತವಾದ ಸಮಾಜ, ಸುರಕ್ಷಿತವಾಗಿ ಸಮಾಧಾನದ ಸಮಾಜ, ನಮ್ಮೆದುರಿಗೆ ಸುರಕ್ಷಿತವಾಗಿರ್ಬೇಕು ಅನ್ನೋ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಪ್ರತಿಯೊಬ್ಬರ ಕರ್ತವ್ಯ ಇಲ್ಲಿ ಅಡಕವಾಗಿದೆ. ದಯವಿಟ್ಟು ಪೋಷಕರೇ ಎಲ್ಲರೂ ಮುಂದಿಟ್ಟು ನಿಮ್ಮ ಮಕ್ಕಳನ್ನ ಸರಿಯಾದ ಹಾದಿಯಲ್ಲಿ ಮುನ್ನಡೆಸಲು ಪಣ ತೊಡ್ರಿ ಅಂತ ಹೇಳ್ತಾ ಮುಂದಿರೋಣ. ಇಂತಿಷ್ಟು ಸುದ್ದಿ ಸಮಾಚಾರಗಳೊಂದಿಗೆ ಇಂದಿನ ಸುದ್ದಿ ವಿಶೇಷವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.